ರವಿ, ನೀನು ವಾಟ್ಸ್ಆಪ್ ಗ್ರೂಪ್ ನಿಂದ ಆಚೆ ಬಂದಿದ್ದು ಒಳ್ಳೇದೇ ಆಯ್ತು ಕಣೋ. SDMC ಅಧ್ಯಕ್ಷರಾಗ್ಲಿ ಉಪಾಧ್ಯಕ್ಷರಾಗ್ಲಿ ಸರ್ವ ಸದಸ್ಯರಾಗ್ಲಿ ಯಾರೂ ಕೂಡ ಆ ವಿಷಯದ ಬಗ್ಗೆ ಚರ್ಚೆ ಮಾಡ್ಲಿಲ್ಲ. ಆ ವಿಷಯ ಹೇಳುತ್ತಿದ್ದಾನ? ಅದು ನನ್ನ ಕಣ್ಮುಂದೆ ನಡೆದ ಕಥೆ ಬಿಡು. ಆ ವಿಷಯ ಬಿಟ್ಟು ಬೇರೆ ಏನಾದ್ರೂ ಹೇಳಿದ್ರೆ ಅದನ್ನ ಕೇಳಿಸ್ಕೊ, ಆಯ್ತಾ? ಇಂದು 2023 ಸಾಲಿನ SDMC ಸದಸ್ಯರನ್ನ ಆಯ್ಕೆ ಮಾಡಲು ಊರಿನ ಮುಖಂಡರನ್ನ ಮತ್ತು ಪೋಷಕರನ್ನ ಈ ಸಭೆಗೆ ಆಹ್ವಾನಿಸಲಾಗಿದೆ. ಈ ಖುಷಿಯ ವಿಚಾರಕ್ಕೆ ಊರಿನ ಮುಖಂಡರಿಗೆ ಹೆಡ್ ಮಾಸ್ಟರ್ ಕಡೆಯಿಂದ ಒಂದು ಪಾರ್ಟಿ ಕೊಡಿಸಬೇಕು. ಇದು ಊರಿನ ಮುಖಂಡರ ಕೋರಿಕೆಯಾಗಿದೆ. ಇಷ್ಟೆಲ್ಲ ವ್ಯವಸ್ಥೆ ಅನುಕೂಲ ಇದ್ರೂ ಕೂಡ ನಮ್ಗೆ ಇಸ್ಕಾನ್ ಊಟ ಯಾಕಬೇಕು ಅಂತ ಮೇಲ್ನೋಟಕ್ಕೆ ಪ್ರಶ್ನೆ ಉದ್ಭವವಾಗಿದೆ. ಬಿಸಿಯೂಟದೊಂದಿಗೆ ಹಲ್ಲಿ ಪ್ರತ್ಯಕ್ಷ, 40 ವಿದ್ಯಾರ್ಥಿಗಳು ಸಾರ್ವಜನಿಕ ಆಸ್ಪತ್ರೆಗೆ ದಾಖಲು. ಊರಿನ ಮುಖಂಡರೆಲ್ಲರೂ ಶಾಲೆ ಹತ್ರ ಬರ್ಬೇಕಂತೆ. ಅಮೃತ ಮಹೋತ್ಸವದ ಬಗ್ಗೆ, ಇಸ್ಕಾನ್ ಊಟ ಶಾಲೆಗೆ ತರಿಸುವುದರ ಬಗ್ಗೆ ಮಾತಾಡ್ತಾರಂತೆ. ಎಲ್ಲಾರು ಸರಿಯಾಗಿ 10 ಗಂಟೆಗೆ ಶಾಲೆ ಹತ್ರ ಇರ್ಬೇಕಂತೆ. ನೋಡ್ರಪ್ಪ, ಏನ್ರಿ ಹೆಡ್ ಮಾಸ್ಟ್ರೆ, ಯಾರನ್ನ ಕೇಳಿ ಇಸ್ಕಾನ್ ಊಟ ತರ್ಸಕ್ಕೆ ಅರ್ಜಿ ಹಾಕಿದ್ದೀರಿಯಾ? ಶಾಲೆಯ ಲೆಕ್ಕ ಬುಕ್ಕ ತೋರಿಸಿ, ಇಸ್ಕಾನ್ ಊಟ ತರಿಸಿ. ಇಷ್ಟು ದಿನ ಶಾಲೆನಲ್ಲಿ ಅಡುಗೆ ಮಾಡಿಕೊಂಡಿದ್ದ ಹೆಣ್ಮಕ್ಕಳಿಗೆ ಗೇಟ್ ಪಾಸ್ ಕೊಡುವುದಕ್ಕೆ ಹೊಂಟಿರುವಿರಾ? ಹೇಳೋರು ಕೇಳೋರು ಯಾರಿಲ್ವೇನ್ರಿ ನಿಮ್ಗೆ? ನಿಮ್ಗೆ ಇಷ್ಟ ಬಂದಂಗೆ ನಡೆದುಕೊಳ್ಳೋದಕ್ಕೆ, ನಿರ್ಧರಿಸುವುದಕ್ಕೆ ಅನುಮತಿ ಕೊಟ್ಟವ್ರು ಯಾರ್ರೀ? ಅವತ್ತು ಶಾಲೆಯ ಹೆಡ್ ಮಾಸ್ಟ್ರು ಶಾಲೆಯ ಅಮೃತ ಮಹೋತ್ಸವಕ್ಕೆ 40,000 ಕೊಡ್ತೀನಿ ಅಂತ ಹೇಳಿದವರು ಸಡನ್ ಆಗಿ ಹೊರಬಿಡೋದೆ ಶಾಲೆ ಹೆಡ್ ಮಾಸ್ಟ್ರು. ಅಮೃತ ಮಹೋತ್ಸವ ಮಾಡಿದ್ರೆ ಆ ಕಾರ್ಯಕ್ರಮಕ್ಕೆ ಅವನು 20,000 ಕೊಡ್ತೀನಿ ಅಂತ ಹೇಳಿದ್ದಾನೆ. ರವಿ, ಆ ಹೋಟ್ಲು ಮಂಜನ್ನ, ಈ ವಿಷಯದ ಬಗ್ಗೆ ಹೋಟ್ಲು ಮಂಜ ನನಗೆ ಫೋನ್ ಮಾಡಿ ಹೇಳಿದ. ರವಿ, ಎಲ್ಲರೂ ಸೇರಿ ಮಾಡೋಣ ನಡ್ರಿ ಅಮೃತ ಮಹೋತ್ಸವದ ಕಾರ್ಯಕ್ರಮವನ್ನ. ಬಹುಶಃ ಅಂತಹ ದೊಡ್ಡ ಫಂಕ್ಷನ್ ಏನಾದ್ರೂ ಮಾಡಿದ್ರೆ ಅಷ್ಟ್ ದುಡ್ಡು ಬೇಕಾಗ್ಬೋದು ಅಂತ ಅನ್ಸುತ್ತೆ ಮಂಜನ್ನ. ಈ ಅಮೃತ ಮಹೋತ್ಸವಕ್ಕೆ ನಮ್ಮ ಸಹಕಾರ, ಬೆಂಬಲ ಎಲ್ಲವೂ ಇದೆ. ಅದರ ಬಗ್ಗೆ ನೀನು ಯೋಚನೆ ಮಾಡಬೇಡ, ನಾವಿದ್ದೇವೆ. ಇನ್ಮುಂದೆ ನಾವಿಬ್ರು ಮುಂದೆ ನಿಂತ್ಕೊಂಡು ಈ ಅಮೃತ ಮಹೋತ್ಸವ ಮಾಡೋದಕ್ಕೆ ಪ್ರಯತ್ನ ಮಾಡ್ತೀವಿ. ರವಿ, ಹೌದಾ? ಆತರ ಎಲ್ಲ ಐತೇನು? ಆ ವಿಷಯ ಬಗ್ಗೆ ನನಗೆ ತಿಳಿದಿರ್ಲಿಲ್ಲ ರವಿ. ಹೋಗ್ಲಿ ಬಿಡು, ಮುಗಿದೋದ ವಿಷಯದ ಬಗ್ಗೆ ನಾವಿಬ್ರು ಚರ್ಚೆ ಮಾಡೋದ್ರಲ್ಲಿ ಅರ್ಥ ಏನಿಲ್ಲ ರವಿ. ಅಯ್ಯೋ ಶಿವನೇ, ನಾನು ನಿಮ್ಮನ್ನು ಮರೆಯುವುದುಂಟೇನು ಮಂಜನ್ನವರೇ? ನಿಮ್ಮಂಥ ಹಣವಂತರು ಊರಲ್ಲಿರೋದ್ರಿಂದ ತಾನೇ ನಮ್ಮಂಥವ್ರಿಗೆ ಎಲ್ಲ ವ್ಯವಸ್ಥೆಗಳನ್ನೆಲ್ಲ ನಾವು ಅನುಭವಿಸೋದಕ್ಕಾಗೋದು. ಆ ರವಿ ಮಾತಿಗೆಲ್ಲ ಯಾರು ಬೆಲೆ ಕೊಡ್ತಾರೆ ಹೇಳಿ ಮಂಜನ್ನವರೇ? ನನಗೆ ಗೊತ್ತಿರುವಂತೆ ಅಂತ ವ್ಯಕ್ತಿಗಳು ಯಾರಿಲ್ಲ ಅಂತ ಅನ್ಸುತ್ತೆ ನಮ್ಮ ಹಟ್ಟಿಯಲ್ಲಿ ರವಿ. ನನಗೂ ಆಸೆ ಇತ್ತು ರವಿ, ನಮ್ಮೂರ್ನ ಶಾಲೆದು ಅಮೃತ ಮಹೋತ್ಸವ ಮಾಡ್ಬೇಕೆಂಬುದು. ಇನ್ನು ಹರಿದೇವ ಮತ್ತು ಗಿರಿದೇವರ ಕಥೆ ಎಲ್ಲಿಗೆ ಬಂತು ರವಿ ಅಣ್ಣ?